ಎಸಿಪಿ ಭರತ್ ರೆಡ್ಡಿ ಅವರ ತಂಡ ವಿನಯ್ ಕುಲಕರ್ಣಿ ಅವರ ಕಾರನ್ನು ಸೀಸ್ ಮಾಡಿದ್ರು. ಐಶ್ವರ್ಯಾಳನ್ನ ಎರಡೆರಡು ಬಾರಿ ಬಂಧಿಸಲಾಗಿದೆ ಈ ಪ್ರಕರಣದಲ್ಲಿ. ಎಲ್ಲ ಬೆಳವಣಿಗೆಗಳಾಗ್ತಿರೋ ಸಂದರ್ಭದಲ್ಲೇನೆ ಎಸಿಪಿ ಅವರ ವರ್ಗಾವಣೆ. ಇನ್ನು ಅನೇಕ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಆಗಿದೆ. ಆ ಲಿಸ್ಟ್ನಲ್ಲಿ ಭರತ್ ರೆಡ್ಡಿ ಅವರ ಜಾಗಕ್ಕೆ ಬೇರೆ ಎಸಿಪಿ ಅವರನ್ನ ತರುವ ಪ್ರಯತ್ನ ಆಗಿರೋದು ಸದ್ಯಕ್ಕೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಕಾರನ್ನು ನೆನೆ ಸೀಸ್ ಮಾಡಲಾಗಿತ್ತು. ಆ ದೃಶ್ಯವನ್ನು ಗಮನಿಸ್ತಿದ್ದೀರಿ. ಇನ್ನು ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಅವರ ಎರಡೆರಡು ಬಾರಿಯ ಬಂಧನ ಹಾಗೆ ವಿಚಾರಣೆ ಇದೆಲ್ಲವೂ ನಡೀತಿರೋ ಸಂದರ್ಭದಲ್ಲಿ ಎಸಿಪಿ ಭರತ್ ರೆಡ್ಡಿ ಅವರ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರದ ಈ ನಡೆ ಇದೀಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗ ಸರ್ಕಾರ ಅಥವಾ ಸರ್ಕಾರದ ಯಾವೊಬ್ಬ ಸಚಿವರನ್ನ ಪ್ರಶ್ನೆ ಮಾಡಿದ್ರು ಕೂಡ ರೊಟೀನ್ ಪ್ರಾಸೆಸ್ ವರ್ಗಾವಣೆ ಸಹಜವಾಗಿ ಆಗೋದು ಆಗಿದೆ, ಅದಕ್ಕೂ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಇದು ಸಿದ್ಧ ಉತ್ತರ. ಆದರೆ ನಿಮ್ಮ ಸೋರ್ಸಸ್ ಏನು ಹೇಳ್ತಿದೆ, ಈ ವರ್ಗಾವಣೆ ಹಿಂದೆ ಏನೆಲ್ಲ ಕಾಣದ ಕೈಗಳು ವರ್ಕ್ ಆಗಿರಬಹುದು, ಏನೆಲ್ಲ ಕಾರಣಗಳು ತೊಳಕಾಕೊಂಡಿರಬಹುದು ಅಂತ ಹೇಳಿ? ಖಂಡಿತ ಸ್ಮಿತಾ, ಈ ಒಂದು ಗೋಲ್ಡ್ ವಂಚನೆ ಪ್ರಕರಣ ಏನಿತ್ತು ಐಶ್ವರ್ಯ ಗೌಡರನ್ನ ಅಂದರೆ 4 ಕಡೆ ಪ್ರಕರಣ ದಾಖಲಾಗಿರುವಂಥದ್ದು. ಮಂಡ್ಯ, RR ನಗರ, ಚಂದ್ರಲೌಟ್ ಸೇರಿದಂತೆ 4 ಕಡೆ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಎಸಿಪಿ ಭರತ್ ರೆಡ್ಡಿ ಅವರು ಎರಡೆರಡು ಬಾರಿ ಐಶ್ವರ್ಯಗಳನ್ನ ಬಂಧಿಸಿರ್ತಾರೆ. ಅದರ ಜೊತೆಗೆ ಒಂದು ಹರೀಶ್ ಗೌಡ, ಐಶ್ವರ್ಯ ಪತಿ ಹರೀಶ್ ಗೌಡ ಅವರ ಕಾರ್ಗಳನ್ನ ಕೂಡ, ದುಬಾರಿ ಬೆಲೆಯ ಕಾರ್ಗಳನ್ನ ಕೂಡ ಸೀಸ್ ಮಾಡಿರ್ತಾರೆ. ಆದರೆ ಇದಾದ ನಂತರ ಐಶ್ವರ್ಯ ಗೌಡ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ತಳಕಾಕೊಳ್ಳುತ್ತೆ. ಐಶ್ವರ್ಯ ಗೌಡ ಅವರು ವಿನಯ್ ಕುಲಕರ್ಣಿ ಅವರಿಗೆ ದುಬಾರಿಯ ಬೆನ್ಸ್ ಕಾರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬರುತ್ತೆ. ವಂಚನೆ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅವರು ನೀಡಿದಂತಹ ಕಾರನ್ನ ಸೀಸ್ ಮಾಡಬೇಕು ಅನ್ನುವಂತಹ ಒಂದು ಕೆಲಸವನ್ನ ಎಸಿಪಿ ಭರತ್ ರೆಡ್ಡಿ ಅವರು ಹಾಗೂ ಅವರ ತಂಡ ಮಾಡೋದಕ್ಕೆ ಹೊರಟಿರುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ವಿನಯ್ ಕುಲಕರ್ಣಿ ಅವರು ಬೆನ್ಸ್ ಕಾರನ್ನ ಎಸಿಪಿ ಭರತ್ ರೆಡ್ಡಿ ಅವರ ಕಚೇರಿಗೆ ಕಳಿಸಿರುವಂಥದ್ದು. KA03 NN 8181 ಅನ್ನುವಂಥ ದುಬಾರಿ ಬೆಲೆಯ ಬೆನ್ಸ್ ಕಾರನ್ನ ಸೀಸ್ ಮಾಡ್ತಾರೆ. ಇದಾದ ನಂತರ ಹಲವು ಪ್ರಭಾವಿ ನಾಯಕರು ಕೂಡ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ. ಇದಾದ ಬಳಿಕ ನಿನ್ನೆ 11 ಜನ ಒಂದು ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದಂಥ ನಿಟ್ಟಿನಲ್ಲಿ ಬ್ಯಾಟರಾಯನಪುರ ಉಪವಿಭಾಗ ಏನಿದೆ ಆ ಉಪವಿಭಾಗಕ್ಕೆ ಬೇರೆ ಅಧಿಕಾರಿಯನ್ನು ನೇಮಕ ಮಾಡಿರುವಂಥದ್ದು. ಆದರೆ ಈ ಒಂದು ಕೇಸ್ನಲ್ಲಿ ಒಂದು ಕುತೂಹಲ ಕೆರಳಿಸಿರುವಂಥದ್ದು ಏನಪ್ಪಾ ಅಂತಂದರೆ, ಭರತ್ ರೆಡ್ಡಿ ಅವರನ್ನು ಯಾವ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದು ಸದ್ಯ ಗೊತ್ತಾಗಿಲ್ಲ. ಆದರೆ ಟ್ರಾನ್ಸ್ಫರ್ ಆಗಿರುವಂಥದ್ದಂತೂ ಖಚಿತ ಮಾಹಿತಿ ಅಂತ ಹೇಳ್ಬೋದು. ಸ್ಮಿತಾ, ಈ ಒಂದು ಕೇಸ್ ಏನಿದೆ, ಈ ಕೇಸ್ನಲ್ಲಿ ದುಬಾರಿ ಕಾರ್ಗಳನ್ನ ಸದ್ಯ ಸೀಸ್ ಮಾಡಿರುವಂಥದ್ದು. ವಿನಯ್ ಕುಲಕರ್ಣಿ ಅವರ ಕಾರ್ ಸೀಸ್ ಆದ ತಕ್ಷಣವೇ ಈ ಒಂದು ಬೆಳವಣಿಗೆ ಆಗಿರುವಂಥದ್ದು. ಎಲ್ಲೋ ಜನರ ಒಂದು ಮನಸ್ಸಿನಲ್ಲಿ ಐಶ್ವರ್ಯ ಕೇಸ್ ಏನಿದೆ, ಈ ಕೇಸ್ನ ಹಿಂದೆ ಪ್ರಭಾವಿ ನಾಯಕರಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ, ಶಂಕೆಯನ್ನು ಉದ್ಭವ ಮಾಡಿರುವಂಥದ್ದು. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಎಸಿಪಿ ಭರತ್ ರೆಡ್ಡಿ ಅವರ ತಂಡ ವಿನಯ್ ಕುಲಕರ್ಣಿ ಅವರ ಕಾರನ್ನು ಸೀಸ್ ಮಾಡಿದ್ರು. ಐಶ್ವರ್ಯಾಳನ್ನ ಎರಡೆರಡು ಬಾರಿ ಬಂಧಿಸಲಾಗಿದೆ ಈ ಪ್ರಕರಣದಲ್ಲಿ. ಎಲ್ಲ ಬೆಳವಣಿಗೆಗಳಾಗ್ತಿರೋ ಸಂದರ್ಭದಲ್ಲೇನೆ ಎಸಿಪಿ ಅವರ ವರ್ಗಾವಣೆ. ಇನ್ನು ಅನೇಕ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಆಗಿದೆ. ಆ ಲಿಸ್ಟ್ನಲ್ಲಿ ಭರತ್ ರೆಡ್ಡಿ ಅವರ ಜಾಗಕ್ಕೆ ಬೇರೆ ಎಸಿಪಿ ಅವರನ್ನ ತರುವ ಪ್ರಯತ್ನ ಆಗಿರೋದು ಸದ್ಯಕ್ಕೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಕಾರನ್ನು ನೆನೆ ಸೀಸ್ ಮಾಡಲಾಗಿತ್ತು. ಆ ದೃಶ್ಯವನ್ನು ಗಮನಿಸ್ತಿದ್ದೀರಿ. ಇನ್ನು ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಅವರ ಎರಡೆರಡು ಬಾರಿಯ ಬಂಧನ ಹಾಗೆ ವಿಚಾರಣೆ ಇದೆಲ್ಲವೂ ನಡೀತಿರೋ ಸಂದರ್ಭದಲ್ಲಿ ಎಸಿಪಿ ಭರತ್ ರೆಡ್ಡಿ ಅವರ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರದ ಈ ನಡೆ ಇದೀಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗ ಸರ್ಕಾರ ಅಥವಾ ಸರ್ಕಾರದ ಯಾವೊಬ್ಬ ಸಚಿವರನ್ನ ಪ್ರಶ್ನೆ ಮಾಡಿದ್ರು ಕೂಡ ರೊಟೀನ್ ಪ್ರಾಸೆಸ್ ವರ್ಗಾವಣೆ ಸಹಜವಾಗಿ ಆಗೋದು ಆಗಿದೆ, ಅದಕ್ಕೂ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಇದು ಸಿದ್ಧ ಉತ್ತರ. ಆದರೆ ನಿಮ್ಮ ಸೋರ್ಸಸ್ ಏನು ಹೇಳ್ತಿದೆ, ಈ ವರ್ಗಾವಣೆ ಹಿಂದೆ ಏನೆಲ್ಲ ಕಾಣದ ಕೈಗಳು ವರ್ಕ್ ಆಗಿರಬಹುದು, ಏನೆಲ್ಲ ಕಾರಣಗಳು ತೊಳಕಾಕೊಂಡಿರಬಹುದು ಅಂತ ಹೇಳಿ?
ಖಂಡಿತ ಸ್ಮಿತಾ, ಈ ಒಂದು ಗೋಲ್ಡ್ ವಂಚನೆ ಪ್ರಕರಣ ಏನಿತ್ತು ಐಶ್ವರ್ಯ ಗೌಡರನ್ನ ಅಂದರೆ 4 ಕಡೆ ಪ್ರಕರಣ ದಾಖಲಾಗಿರುವಂಥದ್ದು. ಮಂಡ್ಯ, ಆರ್ ನಗರ, ಚಂದ್ರಲೌಟ್ ಸೇರಿದಂತೆ 4 ಕಡೆ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ACP ಭರತ್ ರೆಡ್ಡಿ ಅವರು ಎರಡೆರಡು ಬಾರಿ ಐಶ್ವರ್ಯನ ಬಂಧಿಸಿರ್ತಾರೆ. ಅದರ ಜೊತೆಗೆ ಒಂದು ಹರೀಶ್ ಗೌಡ, ಐಶ್ವರ್ಯ ಪತಿ ಹರೀಶ್ ಗೌಡ ಅವರ ಕಾರ್ಗಳನ್ನ ಕೂಡ, ದುಬಾರಿ ಬೆಲೆಯ ಕಾರ್ಗಳನ್ನ ಕೂಡ ಸೀಸ್ ಮಾಡಿರ್ತಾರೆ. ಆದರೆ ಇದಾದ ನಂತರ ಐಶ್ವರ್ಯ ಗೌಡ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ತಳ್ಕಾಕೊಳ್ಳುತ್ತೆ. ಐಶ್ವರ್ಯ ಗೌಡ ಅವರು ವಿನಯ್ ಕುಲಕರ್ಣಿ ಅವರಿಗೆ ದುಬಾರಿಯ ಬೆಂಜ್ ಕಾರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬರುತ್ತೆ. ವಂಚನೆ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅವರು ನೀಡಿದಂತಹ ಕಾರನ್ನ ಸೀಸ್ ಮಾಡಬೇಕು ಅನ್ನುವಂತಹ ಒಂದು ಕೆಲಸವನ್ನ ACP ಭರತ್ ರೆಡ್ಡಿ ಅವರು ಹಾಗೂ ಅವರ ತಂಡ ಮಾಡೋದಕ್ಕೆ ಹೊರಟಿರುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ವಿನಯ್ ಕುಲಕರ್ಣಿ ಅವರು ಬೆಂಜ್ ಕಾರನ್ನ ACP ಭರತ್ ರೆಡ್ಡಿ ಅವರ ಕಚೇರಿಗೆ ಕಳಿಸಿರುವಂಥದ್ದು. KA03 NN 8181 ಅನ್ನುವಂಥ ದುಬಾರಿ ಬೆಲೆಯ ಬೆಂಜ್ ಕಾರನ್ನ ಸೀಸ್ ಮಾಡ್ತಾರೆ. ಇದಾದ ನಂತರ ಹಲವು ಪ್ರಭಾವಿ ನಾಯಕರು ಕೂಡ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ. ಇದಾದ ಬಳಿಕ ನಿನ್ನೆ 11 ಜನ ಒಂದು ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದಂಥ ನಿಟ್ಟಿನಲ್ಲಿ ಬ್ಯಾಟರಾಯನಪುರ ಉಪವಿಭಾಗ ಏನಿದೆ ಆ ಉಪವಿಭಾಗಕ್ಕೆ ಬೇರೆ ಅಧಿಕಾರಿಯನ್ನು ನೇಮಕ ಮಾಡಿರುವಂಥದ್ದು. ಆದರೆ ಈ ಒಂದು ಕೇಸ್ನಲ್ಲಿ ಒಂದು ಕುತೂಹಲ ಕೆರಳಿಸಿರುವಂಥದ್ದು ಏನಪ್ಪ ಅಂತಂದರೆ, ಭರತ್ ರೆಡ್ಡಿ ಅವರನ್ನು ಯಾವ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದು ಸದ್ಯ ಗೊತ್ತಾಗಿಲ್ಲ. ಆದರೆ ಟ್ರಾನ್ಸ್ಫರ್ ಆಗಿರುವಂಥದ್ದಂತೂ ಖಚಿತ ಮಾಹಿತಿ ಅಂತ ಹೇಳ್ಬೋದು. ಸ್ಮಿತಾ, ಈ ಒಂದು ಕೇಸ್ ಏನಿದೆ, ಈ ಕೇಸ್ನಲ್ಲಿ ದುಬಾರಿ ಕಾರ್ಗಳನ್ನ ಸದ್ಯ ಸೀಸ್ ಮಾಡಿರುವಂಥದ್ದು. ವಿನಯ್ ಕುಲಕರ್ಣಿ ಅವರ ಕಾರ್ ಸೀಸ್ ಆದ ತಕ್ಷಣವೇ ಈ ಒಂದು ಬೆಳವಣಿಗೆ ಆಗಿರುವಂಥದ್ದು. ಎಲ್ಲೋ ಜನರ ಒಂದು ಮನಸ್ಸಿನಲ್ಲಿ ಐಶ್ವರ್ಯ ಕೇಸ್ ಏನಿದೆ, ಈ ಕೇಸ್ನ ಹಿಂದೆ ಪ್ರಭಾವಿ ನಾಯಕರಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು, ಶಂಕೆಯನ್ನು ಉದ್ಭವ ಮಾಡಿರುವಂಥದ್ದು. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ACP ಭರತ್ ರೆಡ್ಡಿ ಅವರ ತಂಡ ವಿನಯ್ ಕುಲಕರ್ಣಿ ಅವರ ಕಾರನ್ನು ಸೀಸ್ ಮಾಡಿದ್ರು. ಐಶ್ವರ್ಯಾಳನ್ನ ಎರಡೆರಡು ಬಾರಿ ಬಂಧಿಸಲಾಗಿದೆ ಈ ಪ್ರಕರಣದಲ್ಲಿ. ಎಲ್ಲ ಬೆಳವಣಿಗೆಗಳಾಗ್ತಿರೋ ಸಂದರ್ಭದಲ್ಲೇನೆ ACP ಅವರ ವರ್ಗಾವಣೆ, ಇನ್ನು ಅನೇಕ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಆಗಿದೆ. ಆ ಲಿಸ್ಟ್ನಲ್ಲಿ ಭರತ್ ರೆಡ್ಡಿ ಅವರ ಜಾಗಕ್ಕೆ ಬೇರೆ ACP ಅವರನ್ನ ತರುವ ಪ್ರಯತ್ನ ಆಗಿರೋದು ಸದ್ಯಕ್ಕೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಕಾರನ್ನು ನೆನೆ ಸೀಸ್ ಮಾಡಲಾಗಿತ್ತು. ಆ ದೃಶ್ಯವನ್ನು ಗಮನಿಸ್ತಿದ್ದೀರಿ. ಇನ್ನು ಪ್ರಕರಣದಲ್ಲಿ ಐಶ್ವರ್ಯ ಗೌಡ ಅವರ ಎರಡೆರಡು ಬಾರಿಯ ಬಂಧನ ಹಾಗೆ ವಿಚಾರಣೆ ಇದೆಲ್ಲವೂ ನಡೀತಿರೋ ಸಂದರ್ಭದಲ್ಲಿ ACP ಭರತ್ ರೆಡ್ಡಿ ಅವರ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರದ ಈ ನಡೆ ಇದೀಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗ ಸರ್ಕಾರ ಅಥವಾ ಸರ್ಕಾರದ ಯಾವೊಬ್ಬ ಸಚಿವರನ್ನು ಪ್ರಶ್ನೆ ಮಾಡಿದ್ರೂ ಕೂಡ ರೊಟೀನ್ ಪ್ರಾಸೆಸ್ ವರ್ಗಾವಣೆ ಸಹಜವಾಗಿ ಆಗೋದು ಆಗಿದೆ, ಅದಕ್ಕೂ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಇದು ಸಿದ್ಧ ಉತ್ತರ. ಆದರೆ ನಿಮ್ಮ ಸೋರ್ಸಸ್ ಏನು ಹೇಳ್ತಿದೆ, ಈ ವರ್ಗಾವಣೆ ಹಿಂದೆ ಏನೆಲ್ಲ ಕಾರಣದ ಕೈಗಳು ವರ್ಕ್ ಆಗಿರಬಹುದು, ಏನೆಲ್ಲ ಕಾರಣಗಳು ತೊಳಕಾಕೊಂಡಿರಬಹುದು ಅಂತ ಹೇಳಿ? ಖಂಡಿತ ಸ್ಮಿತಾ, ಈ ಒಂದು ಗೋಲ್ಡ್ ವಂಚನೆ ಪ್ರಕರಣ ಏನಿತ್ತು ಐಶ್ವರ್ಯ ಗೌಡರನ್ನ ಅಂದರೆ 4 ಕಡೆ ಪ್ರಕರಣ ದಾಖಲಾಗಿರುವಂಥದ್ದು. ಮಂಡ್ಯ, ಆರ್ ನಗರ, ಚಂದ್ರಲೌಟ್ ಸೇರಿದಂತೆ 4 ಕಡೆ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ACP ಭರತ್ ರೆಡ್ಡಿ ಅವರು ಎರಡೆರಡು ಬಾರಿ ಐಶ್ವರ್ಯನ ಬಂಧಿಸಿರ್ತಾರೆ. ಅದರ ಜೊತೆಗೆ ಒಂದು ಹರೀಶ್ ಗೌಡ, ಐಶ್ವರ್ಯ ಪತಿ ಹರೀಶ್ ಗೌಡ ಅವರ ಕಾರ್ಗಳನ್ನ ಕೂಡ, ದುಬಾರಿ ಬೆಲೆಯ ಕಾರ್ಗಳನ್ನ ಕೂಡ ಸೀಸ್ ಮಾಡಿರ್ತಾರೆ. ಆದರೆ ಇದಾದ ನಂತರ ಐಶ್ವರ್ಯ ಗೌಡ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ತಳ್ಕಾಕೊಳ್ಳುತ್ತೆ. ಐಶ್ವರ್ಯ ಗೌಡ ಅವರು ವಿನಯ್ ಕುಲಕರ್ಣಿ ಅವರಿಗೆ ದುಬಾರಿಯ ಬೆಂಜ್ ಕಾರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬರುತ್ತೆ. ವಂಚನೆ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅವರು ನೀಡಿದಂತಹ ಕಾರನ್ನ ಸೀಸ್ ಮಾಡಬೇಕು ಅನ್ನುವಂತಹ ಒಂದು ಕೆಲಸವನ್ನ ACP ಭರತ್ ರೆಡ್ಡಿ ಅವರು ಹಾಗೂ ಅವರ ತಂಡ ಮಾಡೋದಕ್ಕೆ ಹೊರಟಿರುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ವಿನಯ್ ಕುಲಕರ್ಣಿ ಅವರು ಬೆಂಜ್ ಕಾರನ್ನ ACP ಭರತ್ ರೆಡ್ಡಿ ಅವರ ಕಚೇರಿಗೆ ಕಳಿಸಿರುವಂಥದ್ದು. KA03 NN 8181 ಅನ್ನುವಂಥ ದುಬಾರಿ ಬೆಲೆಯ ಬೆಂಜ್ ಕಾರನ್ನ ಸೀಸ್ ಮಾಡ್ತಾರೆ. ಇದಾದ ನಂತರ ಹಲವು ಪ್ರಭಾವಿ ನಾಯಕರು ಕೂಡ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ. ಇದಾದ ಬಳಿಕ ನಿನ್ನೆ 11 ಜನ ಒಂದು ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದಂಥ ನಿಟ್ಟಿನಲ್ಲಿ ಬ್ಯಾಟರಾಯನಪುರ ಉಪವಿಭಾಗ ಏನಿದೆ ಆ ಉಪವಿಭಾಗಕ್ಕೆ ಬೇರೆ ಅಧಿಕಾರಿಯನ್ನು ನೇಮಕ ಮಾಡಿರುವಂಥದ್ದು. ಆದರೆ ಈ ಒಂದು ಕೇಸ್ನಲ್ಲಿ ಒಂದು ಕುತೂಹಲ ಕೆರಳಿಸಿರುವಂಥದ್ದು ಏನಪ್ಪ ಅಂತಂದರೆ, ಭರತ್ ರೆಡ್ಡಿ ಅವರನ್ನು ಯಾವ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದು ಸದ್ಯ ಗೊತ್ತಾಗಿಲ್ಲ. ಆದರೆ ಟ್ರಾನ್ಸ್ಫರ್ ಆಗಿರುವಂಥದ್ದಂತೂ ಖಚಿತ ಮಾಹಿತಿ ಅಂತ ಹೇಳ್ಬೋದು. ಸ್ಮಿತಾ, ಈ ಒಂದು ಕೇಸ್ ಏನಿದೆ, ಈ ಕೇಸ್ನಲ್ಲಿ ದುಬಾರಿ ಕಾರ್ಗಳನ್ನ ಸದ್ಯ ಸೀಸ್ ಮಾಡಿರುವಂಥದ್ದು. ವಿನಯ್ ಕುಲಕರ್ಣಿ ಅವರ ಕಾರ್ ಸೀಸ್ ಆದ ತಕ್ಷಣವೇ ಈ ಒಂದು ಬೆಳವಣಿಗೆ ಆಗಿರುವಂಥದ್ದು. ಎಲ್ಲೋ ಜನರ ಒಂದು ಮನಸ್ಸಿನಲ್ಲಿ ಐಶ್ವರ್ಯ ಕೇಸ್ ಏನಿದೆ, ಈ ಕೇಸ್ನ ಹಿಂದೆ ಪ್ರಭಾವಿ ನಾಯಕರಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು, ಶಂಕೆಯನ್ನು ಉದ್ಭವ ಮಾಡಿರುವಂಥದ್ದು. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ.